ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತವರ್. ಇದರ ಒಂದು ಕಂಡಿದ್ದು ಕಂಡ ಹಾಗೆ ಚೌಕಟ್ಟೇನು ಚರ್ಚೆಯದು ನಡ್ಕೊಂಬರೋಣ ಬನ್ನಿ. ರಾಜ್ಯ ರಾಜಕಾರಣದಲ್ಲಿ ಹೈಕಮಾಂಡ್ ಎಂಟ್ರಿ. ರಾಜ್ಯ ಬಿಟ್ಟು ದೆಹಲಿ ಮೊರೆ ಹೋದ್ರ DK ಶಿವಕುಮಾರ್. 5 ವರ್ಷ ನಾನೇ ಸಿಎಂ ಎಂದು ಬೀಗುತ್ತಿದ್ದ ಸಿಎಂ ಸಿದ್ದುಗೆ ಶಾಕ್. ನವೆಂಬರ್ ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ? ಬಿಹಾರ ಗದ್ದುಗೆ ಹಿಡಿಯುವಲ್ಲಿ ಕರ್ನಾಟಕ ಕಳೆದುಕೊಳ್ಳುತ್ತಾರ ಕಾಂಗ್ರೆಸ್? ಬಿಹಾರ ಚುನಾವಣೆ ಗದ್ದಲದಲ್ಲಿ ರಾಹುಲ್ ಚಿತ್ತ ಕರ್ನಾಟಕದತ್ತ. ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರನ್ನು ಚಿಪ್ ಮಾಡಿತ. ಸಂಪುಟ ಪುನರ್ರಚನೆ ಆದರೆ ಉತ್ತರ ಕರ್ನಾಟಕದಲ್ಲಿ ಯಾರಿಗೆ ಲಾಭ? ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಈ ಒಂದು ಚೌಕಟ್ಟನ್ನು ಹಾಕೊಂಡಿದ್ದೀವಿ ನಾವು. ನಮ್ಮ ಕಂಡ ಹಾಗೆ ಚರ್ಚೆ ವಿಶೇಷದಲ್ಲಿ. ಸೊ ಈ ಒಂದು ಚರ್ಚೆಯನ್ನ ಮಾಡೋದಕ್ಕೆ ನಮ್ಮ ಜೊತೆಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಸ್ ವೆಲ್ CEO ಆಫ್ ಅವರ್ ಚಾನಲ್ ಮಲ್ಲಪ್ಪ ಜೋತವರ್ ಸರ್ ಇದ್ದಾರೆ. ಸರ್, ತಮಗೆ ಸ್ವಾಗತ. ಸರ್, ಸಮಯದ ಅಭಾವ ಇರುತ್ತೆ, ಏನಕ್ಕಂತ ವಿ ಹ್ಯಾವ್ ಟು ಕಂಪ್ಲೀಟ್. ಸೊ ಈ ಒಂದು ಚರ್ಚೆಯಲ್ಲಿ ಬೇಗ ನಾವು ಮುಗಿಸ್ತಾ ಹೋಗ್ಬೇಕಾಗುತ್ತೆ. ಸೊ ಬೇಗನೆ ಸ್ಟಾರ್ಟ್ ಮಾಡಿಬಿಡೋಣ. ಸರ್, ರಾಜ್ಯ ರಾಜಕಾರಣದಲ್ಲಿ ಹೈಕಮಾಂಡ್ ಎಂಟ್ರಿ. ಹೈಕಮಾಂಡ್ ಆಲ್ರೆಡಿ ಎಂಟ್ರಿ ಆಗಿದೆ. ಎಂಟ್ರಿ ಆಗ್ತದೆ, ಹೋಗ್ತದೆ. ಹೈಕಮಾಂಡ್ ಇಂದಿರಾ ಗಾಂಧಿ ಅವರು ಇದ್ದಂಗೆ ಇಲ್ಲ ಇವತ್ತು. ಹೈಕಮಾಂಡ್ ಇವತ್ತು BJP ಇದ್ದಂಗೆ ಇಲ್ಲ. ಯಾಕಿಲ್ಲಪ್ಪ ಅಂತಂದ್ರೆ ಮೊದಲಿನ ಅಧಿಕಾರನೂ ಅದು ಕಳ್ಕೊಂಡದ. ಹೀಗಾಗಿ ಹೀಗೆ ಇರಬೇಕು, ಡಿಕ್ಟೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಇವತ್ತು DK ಶಿವಕುಮಾರ್ ಅವರು ಎದ್ದು ಮಾತಾಡ್ತಾರೆ, ನಮ್ಮ ಸಿದ್ದರಾಮಯ್ಯರು ಮಾತಾಡ್ತಾರೆ, ಜಾರಕಿಹೊಳಿ ಮಾತಾಡ್ತಾರೆ, MC ಮಹದೇವಪ್ಪನವರು ಮಾತಾಡ್ತಾರೆ, ಎಲ್ಲರೂ ಪರಮೇಶ್ವರಪ್ಪ ನಾನು ಯಾಕೆ ಆಗುವುದಿಲ್ಲ, ನಾನು ಆಗಬೇಕಲ್ಲಪ್ಪ ಮುಖ್ಯಮಂತ್ರಿ ಅಂತ ಅಂತಾರೆ. MB ಪಾಟೀಲ್ ಬಂದು ನಾನು ಯಾಕೆ ಇಲ್ಲಿ ನಾವು ರೇಸ್ ಆಗೋದಿಲ್ಲ ಅಂತ ಹೇಳ್ತಾರೆ. ಇದ್ರ ಅರ್ಥ ಏನಪ್ಪ ಅಂದ್ರೆ ಇಲ್ಲ ನಮಗೆ ಪ್ರಜಾಪ್ರಭುತ್ವ ಐತಂತ ಇವ್ರು ಕಾಂಗ್ರೆಸ್ಸರು ಹೇಳ್ಕೋಬೋದಿಲ್ಲ ಅಂತಲ್ಲ, ಆದರೆ ಮೂರು ಸಾರಿ ಕಾಂಗ್ರೆಸ್ ಪ್ರಜಾಪ್ರಭುತ್ವ ಆಂತರಿಕವಾಗಿ ಇಲ್ಲ ಅನ್ನೋದನ್ನು ಬಿಡಿಸಿಡ್ಬೇಕಾಗಿಲ್ಲ. ಹಾಗೆ ಮೊನ್ನೆ ಏನೋ ಸ್ವಲ್ಪ ನಮ್ಮ ಖರ್ಗೆ ಅವರೇನೋ ಮಿನಿಸ್ಟರ್ ಇದು ಮಾಡಿದರು, ನಮ್ಮ ಅಧ್ಯಕ್ಷರನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಿಜವಾಗಿಯೂ ಅವತ್ತು ಆಗಬೇಕಾದಂಥವ್ರು ಶಶಿ ತರೂರ್ ಅವರು ಒಂದು ಪ್ರತಿಭೆ, ಇವರು ಅನುಭವ ಸಾಕಷ್ಟು ಅದ ಮತ್ತು ನಿಷ್ಠರು ಇವರು. ಇಂದಿರಾ ಕಾಂಗ್ರೆಸ್ಗೆ ನಿಷ್ಠರು, ಗದ್ದುಗಿಗೆ ನಿಷ್ಠರು ಅಂಥವ್ರನ್ನ ಅವತ್ತು ಅಧ್ಯಕ್ಷರು ಮಾಡಿದ್ರು. ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಒಬ್ಬ ವಿಚಾರವಾದಿ, ಅಂದರೆ ರಾಜಾತೆ ಪಾಲನೆ ಮಾಡುವಂತಹ ವ್ಯಕ್ತಿ. ಆದ್ರೆ ನಮ್ಮ ಇವರನ್ನು ಸ್ವಲ್ಪ ಕೆಣಕುವಂಥ ಪ್ರವೃತ್ತಿ, ಬುದ್ಧಿವಂತರು, ಓದಿದವರು, ತರುಣವರು, ಅದಾಗಲಿಲ್ಲ ಒಂದು ದೊಡ್ಡ ಸಾಕ್ಷಿ ಅದ. ನಾವು ಹೇಳ್ಕೋಬೋದು, ನಾವು ಇಲ್ಲಪ್ಪ ನಾವು ಪ್ರಜಾಪ್ರಭುತ್ವ ನಮ್ಮಲ್ಲದ ಅಂತೇಳಿ ಹೇಳ್ಕೊಳ್ಳಿ ಅಂತ ತಪ್ಪಿಲ್ಲ, ಎಲ್ಲರೂ ಅಂತ ಹೇಳ್ತಾರೆ. BJP ಅಂತ ಹೇಳ್ತಾರೆ. ಆದ್ರೆ ಮೋದಿಯವ್ರ ಮಾತು ಹಾಕಿದ್ದು ಯಾರು ಮೀರ್ತಾರಲ್ಲೇ. ಇವನ್ RSS ನಮ್ಮ ಹೆಡ್ ಇದ್ದಂಥವ್ರು ಮೋಹನ್ ಭಾಗವತ್ ಅವ್ರ ಮುಂದೆ ಸ್ವಲ್ಪ ಯಾಕೋ ಬಗ್ತಾರೆ ಅಂತೇಳಿ ಪ್ರಶ್ನೆಗಳು ಇತ್ತೀಚೆಗೆ ಹೇಳ್ತಾ ಇದ್ದಾವೆ. ಸರ್, ಇವಾಗ ಇನ್ನೊಂದೇನಪ್ಪ ಅಂತಂದ್ರೆ ರಾಜ್ಯ ಬಿಟ್ಟು ದೆಹಲಿ ಮೊರೆ ಹೋದ್ರು DK ಶಿವಕುಮಾರ್ ಅವರು. ಅಲ್ರಿ, ಅವ್ರಿಗೆ ದೆಹಲಿ ಆಶೀರ್ವಾದ ಇಲ್ಲಿವರೆಗೆ DK ಶಿವಕುಮಾರ್ ಅವರು. ಸರ್, ಇಲ್ಲಿ ಏನ್ ಕೇಳ್ತಾ ಇದೀವಿ ಅಂತಂತಂದ್ರೆ, ಇಲ್ಲಿ ರಾಜ್ಯದಲ್ಲಿ ಗುಲ್ ಇತ್ತು. ಏನಪ್ಪಾ ಅಂತಂತಂದ್ರೆ ಗುಲ್ ಏನಂತ ಎದ್ದಿತ್ತಂತಂದ್ರೆ, ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಇದನ್ನು CM, ಅವರೇ ನಮ್ಮ ನಾಯಕರು, ಸಿದ್ಧಾಂತ, ಅದು ಇದು ಮಣ್ಣು ಮೊಸರು ಅಂತ ಮಾತುಗಳೆಲ್ಲ ಆದವು. ಸೊ ತೆರೆಮರೆಯಲ್ಲಿ DK ಶಿವಕುಮಾರ್ ಅವರು ಹೈಕಮಾಂಡ್ಗೆ ಅಂದ್ರೆ ದೆಹಲಿಗೆ ಮೊರೆ ಹೋಗ್ಬಿಟ್ರ. ಇದೆಲ್ಲ ಆಗ್ತಿರುವಂತಹ ಅನ್ಯಾಯದ ವಿರುದ್ಧ, ಅಂದ್ರೆ ತಮ್ಮ ವಿರುದ್ಧ ಅನ್ಯಾಯ ಆಗೋದು, ಅಂದ್ರೆ ಜನಕ್ಕಲ್ಲ, ತಮ್ಮ ವಿರುದ್ಧ ಆಗ್ತಿರುವಂತಹ ಅನ್ಯಾಯ. ಅಧಿಕಾರ ಸಿಗ್ಲಂದ್ರೆ ಅನ್ಯಾಯ ಆಗ್ತದೆ ಪಾಪ ಅವ್ರಿಗೆ. ತಪ್ಪೇನಾದ್ರು ಎಲ್ಲರೂ ಒಂದೇ ವಿಚಾರ ಮಾಡ್ತಾರೆ ಇವತ್ತು ಎಲ್ಲ ರಾಜಕಾರಣಿಗಳು. ನನಗಿಲ್ಲ ಅಂದ್ರೆ ನಮಗಿಲ್ಲ, ಅದೇ ಫೈನಲ್. ನನಗೆ ಆದಲ್ಲೇ ಜಗಕ್ಕೆ ಆಗ್ತದೆ, ಜನರಿಗೆ ಆಗ್ತದೆ ತಿಳ್ಕೊಂಡಿರ್ತಾರೆ ಪ್ರತಿಯೊಬ್ಬರು. ಅದೇನು ತಪ್ಪಂತೇನಲ್ಲ, ಹಂಗೆ ಪಾಪ ತಿಳ್ಕೊಳ್ಳೋ ಎಲ್ಲರ ನಾಯಕರು ಹಂಗೆ ಇದ್ದಾರೆ. ನಾ ಇದ್ರೆ ಈ ದೇಶ ನಡೀತದ, ಈ ರಾಜ್ಯ ನಡೀತದ, ಈ ಊರು ನಡೀತದ, ನಮ್ಮ ಜನ ನಾ ಇದ್ದಲ್ಲೆಲ್ಲ ಬದುಕಿದ್ದಾರೆ ಅನ್ನೋಷ್ಟು ಮಟ್ಟಿಗೆ ತಿಳ್ಕೊಳ್ಳೋದು ರಾಜಕಾರಣದಲ್ಲಿ ಹೇಳಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಲ್ಲ ಬಾಬು DK ಶಿವಕುಮಾರ್ ಕೊರತೆ ಹಂಗೆ ಆಗ್ತಾರೆ ಅವರು ಅಲ್ಲೇ ಅವ್ರಲ್ಲ. ಅಂದ್ರೆ ಇದು ಹೆಂಗಪ್ಪ ಅಂತಂದ್ರೆ, ಅಲ್ಲಲ್ಲ, ಇದು ಹೆಂಗಪ್ಪ ಅಂತಂತಂದ್ರೆ ವಿರೋಧಿಗಳು ಹೆಂಗೆ ಹೇಳ್ತಾವ್ರೆ ಅಂತಂತಂದ್ರೆ, ಇದು ಇಂಟರ್ನಲ್
ಏನಂತೀರ ನೀವು, ಹೊರಗಡೆ ಏನಾದರೂ ಅಣ್ಣ ಬಡಿದ್ರೆ ತಮ್ಮ ಏನಾದರೂ ಅಣ್ಣ ತಮ್ಮರ ಮಧ್ಯದಲ್ಲಿ ಏನಾದರೂ ತಿಕ್ಕಾಟಗಳಾದರೆ ಅಪ್ಪ ಅಮ್ಮನಂತರ ಓಡೋಗ್ತಾರಲ್ಲ, ಅಪ್ಪ ಇವನನ್ನ ಬಡಿತವನೆ ಇವನನ್ನ ಹೊಡಿತವನೆ ಡಿ ಕೆ ಶಿ ಅವ್ರು ಹೋಗ್ತಿದಾರ ಅಂತ ಹೇಳ್ತಿದ್ದಾರೆ. ಹೋಗ್ತಾರೆ, ಯಾಕಂದ್ರೆ ಅವ್ರಿಗೆ ನೋಡ್ರಿ ಇವತ್ತು ಏನಾದರೂ ಇವತ್ತು ಉಪಮುಖ್ಯಮಂತ್ರಿ ಆಗಿದ್ರೆ ಮತ್ತು ಅದ್ರ ಜೊತೆಗೆ ಅವರು ಇನ್ನೂ ಪೋರ್ಟ್ಫೋಲಿಯೋ ಅಧ್ಯಕ್ಷರ ಜೊತೆಗೆ ಇನ್ನೂ ನಮ್ಮ ನೀರಾವರಿ ಇಲಾಖೆ ಮತ್ತು ಬೆಂಗಳೂರು ಹಿಡ್ಕೊಂಡು ಕೂತಿದ್ರೆ ಅದಕ್ಕೆ ಕಾರಣ ಅಮ್ಮ ಅವರು. ಅದರಲ್ಲಿ ಎರಡು ಮಾತಿಲ್ಲ. ಕಾಂಗ್ರೆಸ್ಸಿನ ಕಿಚನ್ ಕ್ಯಾಬಿನೆಟ್ನಲ್ಲಿ ಅತ್ಯಂತ ಆತ್ಮೀಯರು. ಇವತ್ತು ಅವ್ರು ಸಿ ಎಮ್ ಆಗಿ ಹೋಗ್ತಿದ್ರು. ಈ ಸಂದರ್ಭ ಅದು ಇಷ್ಟು ಓಡಾಟ ಪಾಪ ಅವ್ರಿಗೆ ಬರ್ತಿರ್ಲಿಲ್ಲ. ಆದರೆ ಅವ್ರಿಗೆ ಶಾಸಕರ ಬೆಂಬಲಲ್ಲಿಲ್ಲ. ಮತ್ತು ಶಾಸಕರ ಬೆಂಬಲ ಇನ್ನೊಂದು ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವರು ನಾವೇನು ಟೀಕಾ ಮಾಡೋದಿಲ್ಲ, ಬಟ್ ಮಾಸ್ ಲೀಡರ್ ಈಗಿನ ಮಟ್ಟಿಗೆ ಕರ್ನಾಟಕದಲ್ಲೇ ನಾವು ದೇವರಾಜ ಅರಸನ ನಂತರ ಕಂಡಂತ ಒಂದು ಅಪರೂಪದ ರಾಜಕಾರಣಿ ಅಂತ ಒಪ್ಬೋದು ಅದನ್ನು. ಅದು ರಾಮಕೃಷ್ಣ ಹೆಗಡೆಯಷ್ಟು ಎತ್ತರಕ್ಕೆ ಚರ್ಚೆ ಬೆಳೆಸ್ತಾ ಹೋಗಿದ್ರು ತನ್ನ ಮಾತನ್ನು ದೃಢವಾಗಿ ಹೇಳುವಂಥ ಒಬ್ಬ ವ್ಯಕ್ತಿ ಪಾತ್ರ ಹೇಳ್ಬೇಕಾಗಿತ್ತು. ಮತ್ತೆ ಅದು ಆ ದಿಶೆಯಲ್ಲಿ ಅವ್ರನ್ನ ಬೀಟ್ ಮಾಡೋ ಶಕ್ತಿ ಪಾಪ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇಲ್ಲ, ಅಷ್ಟು ಶಾಸಕರು ಇಲ್ಲ, ಜೊತೆಗೆ ಮಾಸ್ ಲೀಡರ್ ಇವರಲ್ಲ. ಮತ್ತೆ ಇನ್ನೊಂದು ಸರ್, ಅದು ಏನಂತೀರ ನೀವು, ಇವರನ್ನ ಏನಾದರೂ ಸಿ ಎಂ ಮಾಡಿದ್ರೆ ಇವ್ರು ಇಡಿ ದಾಳಿ ಅದು ಇದು ಇವಾಗ ಡೆಲ್ಲಿ ಸಿ ಎಂನ ಮಾಡಿದ್ರಲ್ಲ, ಆ ಟೈಪ್ ಏನಾದರೂ ಮಾಡ್ಬೋದು ಅಂದ್ರೆ ಅಧಿಕಾರಕ್ಕಾಗಿ ಬಿಜೆಪಿಗರು ಬೇಕಾದ್ ಮಾಡ್ತಾರೆ. ನಿಮ್ಗೆ ಗೊತ್ತಿದ್ದ ವಿಷಯ ಅದ. ಬಿಜೆಪಿಗರದ್ದು ಒಂದ್ರೆ ಕಾಂಗ್ರೆಸ್ ಇಂದಿರಾ ಕಾಂಗ್ರೆಸ್ ಇದ್ದ ಅವರು ಮಾಡುತ್ತಿದ್ರೆ ಅಧಿಕಾರ ಹಂಗದ ಅದು ಅಧಿಕಾರ ಮೈಮೆ. ಇವರು ಇಂದಿರಾ ಇನ್ನೊಬ್ಬ ಪ್ರತಿರೂಪ ನಮ್ಮ ಮೋದಿ ಅವರು. ಇವತ್ತು ತಮ್ಗೆ ಬೇಡದಪ್ಪ ಅಂತಂದ್ರೆ ಅವ್ರನ್ನ ಯಾವ ರೀತಿಯಾಗಿ ಕೇಜ್ರಿವಾಲ್ ನಮ್ಮ ಮನೆಗೆ ಕಳಿಸ್ಬೇಕಾಗಿತ್ತು, ಕಳಿಸಿದ್ರು. ಅವ ಶರೀರ ತಿಂದಾನ ಇಡೀ ಬೆನ್ನು ಹೆಚ್ಚಿಗ ಇವತ್ತು ಮೌನ ಆಗಿಬಿಟ್ಟಾರ. ಯಾಕೆ ಮೌನ ಅದ್ರ ಇವತ್ತು ಅವ್ರು ಡಾಕ್ಯುಮೆಂಟ್ಸ್ ಇದಾವಲ್ರಿ, ಇಡಿ ಅದು ಎಲ್ಲ ಅದ, ಅವ್ರು ಶಿಕ್ಷೆಗೊಳಿಸ್ಬೇಕಾಗಿತ್ತಲ್ಲ. ಹೌದು, ಅವ್ರು ಹೊರಗಡೆ ನಡಲಿಕ್ಕೆ ಕೇಜ್ರಿವಾಲ್ರಿಗೆ ಆಗ ಅಧಿಕಾರ ಮುಂದೆ ದಿನನಿತ್ಯ ಬೆನ್ನು ಹಚ್ಚಿದ್ರು ಅವ್ರು. ಇವತ್ತು ಯಾಕೆ ಹೇಳೋದ್ರೊಳಗೆ ಶಿಕ್ಷೆ ಕೊಡಿಸಲ್ಲ ಅವ್ರಿಗೆ. ಅಂದ್ರೆ ಅಲ್ಲಿ ಏನಿಲ್ಲ, ನಮ್ಗೆ ಬೇಕಾದಂಗೆ ಮಾತಾಡೋದು. ಇಡೀ ಇವತ್ತು ಏನದ ಯಾವ ಡಾಕ್ಯುಮೆಂಟ್ಸ್ ಇಲ್ಲ. ಅವ್ರು ಹೆಂಗೆ ಒಬ್ಬ ಕೇಜ್ರಿವಾಲ್ನ ನ್ಯಾಯಾಂಗದ ಮುಂದೆ ನಂಗ ಮಾಡ್ಲಿಕ್ಕೆ ಸಾಧ್ಯ ಹೇಳಿ. ಹೌದು ಸರ್, ಇದು 5 ವರ್ಷ ನಾನೇ ಸಿ ಎಂ ಎಂದು ಬೀಗುತ್ತಿದ್ದ ಸಿದ್ದರಾಮಯ್ಯನವರು ಇವಾಗ ಬೊಮ್ಮೆಗೆಲೆ ಇಲ್ಲಪ್ಪ ಹೈಕಮಾಂಡ್ ಏನು ಹೇಳುತ್ತೋ ಇದನ್ನು ಶಾಕ್ ನೀಡಕ್ಕೆ ಮಾಡಿದ್ದೇನು. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಅಂತಾರೆ ಸಿ ಎಂ ಅವ್ರು ಹೇಳಿದ್ರಲ್ಲ ಮುಗಿದೋಯ್ತು, ಸಿ ಎಂ ಅವ್ರ ಮಾತ್ರ ನಾವು ಬದ್ಧವಾಗಿದ್ದೀವಿ. ಈಗ ಇದೆಲ್ಲ ಏನಪ್ಪ ಅಂತಂದ್ರೆ ಸೂಕ್ಷ್ಮ ಅನಿಸೋದು ಕೆಲವೊಂದಷ್ಟು. ಇವು ಸತ್ಯ ಅಂತಲ್ಲ, ಹಾಗಂತ ಸುಳ್ಳಂತೂ ಅಲ್ಲ. ಸಿದ್ದರಾಮಯ್ಯನವ್ರನ್ನ ಒಂದು ಸಂಖ್ಯಾಬಲದಿಂದ ಆಗಿರ್ಬೋದು ಅಥವಾ ಚರಿಸ್ಮೆಟಿಕ್ ಆಗಿರ್ಬೋದು ಅಥವಾ ಜನ ಮನ್ನಣೆ ಪಡೆದಂಥ ನಾಯಕರು ಡಿ ಕೆ ಶಿವಕುಮಾರ್ ಅವರು ಅಲ್ಲ ಅನ್ನೋದಲ್ಲ ಅವ್ರಿಗೆ ಗೊತ್ತದ, ಅವ್ರಿಗೆ ಸ್ವತಃ ಗೊರ್ತದೆ. ಆದ್ರೆ ಅವ್ರು ಅನ್ನೋದು ಇಷ್ಟ ಒಳಗೆ ಅವ್ರು ಹೌದಪ್ಪ ಹಿರಿಯದ ವಯಸ್ಸಲ್ಲೇ ಇದ್ದಾರೆ ಮತ್ತು ಅನೇಕ ನಾಯಕರ ಜೊತೆ ಕೆಲಸ ಮಾಡಿದವರು, ಜೊತೆಗೆ ಅನುಭವ ಸಾಕಷ್ಟು ಪಡೆದಂಥವ್ರು ಮತ್ತು ಜನಪರ ಕಾಳಜಿ ಉಳಿದಂಥವ್ರು. ಅದೆಲ್ಲಕ್ಕಿಂತ ಹೆಚ್ಚಿಗೆ ಇವತ್ತು ಹಿಂದೊಂದು ಮೂವ್ಮೆಂಟ್ ಮಾಡಿ ಇಲ್ಲಿಯ ಬಲಾಢ್ಯ ಜಾತಿಗಳಿಗೆ ನಮ್ಮದು ಒಂದು ಜಾತಿ ಅದನ್ನು ತೋರಿಸ್ಕೊಟ್ಟವ್ರು. ಅವ್ರು ಇದು ನಾವು ಭಾಳ ಗಮನಿಸ್ಬೇಕಾಗಿತ್ತು. ಇವತ್ತು ಹಿಂದೆ ಏನಾದರೂ ಸಂಘಟಿತರಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ರೆ ಅವರ ಕಾರಣ ಅವ್ರ ಜೊತೆಗೆ ಇನ್ನುಳಿದವು. ಇವತ್ತು ನಾವು ಸತೀಶ್ ಅವರೆಲ್ಲ ಹೇಳ್ತೀವಿ, ಅದೆಲ್ಲಕ್ಕಿಂತ ಮುಖ್ಯ ಕಾರಣ ಭೂತ್ರಿ ಅವರು. ಯಾಕಂದ್ರೆ ಇಲ್ಲಿ ಬಡದೆ ಎಬ್ಬಿಸಿದಾರೆ ಅದನ್ನು. ಇವತ್ತು ಯಾಕೆ OBC ಈ ದೇಶದ ಭಾಳಷ್ಟು ಜನ ಇದ್ದಾರೆ, ಅವ್ರ ಕೈಯಲ್ಲಿ ಹೆಚ್ಚು ಮೆಜಾರಿಟಿ ತಂಗದ, ಆದ್ರೆ ಬಟ್ ಅವ್ರಿಗೆ ಅಧಿಕಾರ ಸಿಕ್ಕಿಲ್ಲ. ಅದನ್ನು ಇವತ್ತು ಜಾಗ್ರತೆ ಮಾಡಿ ಅವ್ರು ಸಂಘಟನೆ ಮಾಡ್ತಾ ಇದ್ದಾರೆ. ಅವ್ರ ಸಂಘಟನೆ ಆಗೋದು ದುಡ್ಡು ಬೇಕು, ಯಾವುದಕ್ಕಾದ್ರು ದುಡ್ಡಿಲ್ಲ ಪಾಪ ಉಳಿದವ್ರಿಗೆ. ಈಗ ಸ್ವಂತ ಹೋರಾಟದಲ್ಲಿ ನಮ್ಮ ಗಾಂಧಿಯವರಂತೂ ಮತ್ತು ಇನ್ನುಳಿದ ಲೀಡರ್ಗಳು, ಅದರಲ್ಲೂ ಗಾಂಧಿಯವರು ಬಸವಣ್ಣಂಥವ್ರು ಇನ್ನುಳಿದವ್ರಂಥವ್ರು ದುಡ್ಡು ತುಂಬ ಮೊದಲು ಹೋರಾಟ ಅಂತಾರೆ. ಅದು ಇಂಟರ್ನಲ್ ಮಾತು ನಾವು ಬೇಕಾದಂಥ ಮಾತುಗಳು ಸತ್ಯಗಳು. ಯಾಕಂದ್ರೆ ಅವ್ರಿಗೇನು ಬೇಕಾಗಿತ್ತು, ಇದು ಏನು ಬ್ರಿಟಿಷರ ಅಲ್ಲಿ ಬಂಡವಾಳ ಆಗಿತ್ತು, ನಮ್ಮವ್ರು ಇಲ್ಲಿ ಬರಬೇಕಪ್ಪ, ಅವ್ರಿಗೆ ಉದ್ಯೋಗ ಬೇಕಾಗಿತ್ತು, ಅವ್ರು ವ್ಯಾಪಾರ ಬೆಳಿಬೇಕಾಗಿತ್ತು. ಅವ್ರು ಗಾಂಧಿಗೆ ಇಂಡೈರೆಕ್ಟ್ ದುಡ್ಡು ಸಹಾಯ ಮಾಡಿ ಅವ್ರು ಲೀಡರ್ನ ಮಾಡಿದ್ರು. ಹಂಗಿಲ್ಲ, ಹಂಗೆ ಇವತ್ತು ಇಲ್ಲಿವರೆಗೆ ಅಂತ ಲೀಡರ್ OBCಯಲ್ಲೇ ಇದ್ದರೂ ಸಹಿತ ಒಂದಿಷ್ಟು ಮಾಡಿದ್ರು. ಅಂದರೆ ಸರ್, ಇವಾಗ ನಾನು ಇನ್ನೊಂದೇನು ಕೇಳ್ತಿದ್ದೀನಪ್ಪ ಅಂತಂದರೆ ಹೈಕಮಾಂಡ್ನವರು ಡಿ ಕೆ ಶಿವಕುಮಾರ್ ಅವರು ಏನಂತೀರ ನೀವು, ಒಂದು ರೀತಿ JDS HD ಕುಮಾರಸ್ವಾಮಿ ಅವರನ್ನು ಕರೆಕ್ಟಾಗಿ ಮಾತಿನ ಏಟ್ನಿಂದ ಬೀಳಿಸ್ತಾರೆ, ಅವ್ರಿಗೆ ಪರಸ್ಪರ ಸ್ಪರ್ಧಿ ಅನ್ನುವಂತಹ ನಿಟ್ಟಿನಲ್ಲಿ ಅವ್ರನ್ನ ಅದಕ್ಕೆ ಫ್ರೀ ಮಾಡಿಬಿಟ್ಟು ಮೀಸಲಿಟ್ಟು ಇದೇನು CM ಏನಾಯ್ತೋ ಅದನ್ನೆಲ್ಲ ಬಿಟ್ಟು ಹಾಕ್ಬಿಡಿ ಅಂತ ಏನಾದರೂ ಹೇಳಿರ್ಬೋದು ಅನ್ಸುತ್ತಾ? ಏನು ನಡೀತದೆ ಗೊತ್ತಿಲ್ಲ. 4 ಗೋಡೆಗಳ ಮಧ್ಯದಲ್ಲಿ ಏನು ನಡೆದಿರ್ತದೆ ಅವ್ರ ಮಧ್ಯದಲ್ಲೇ. ಮಾತ್ರ ಸತ್ಯ, ಈಗೇನದಪ್ಪ ಒಕ್ಕಲಿಗರಲ್ಲಿ ನಾಲಿಡೋಣ ಅಂತ ತಿಕ್ಕಾಟ ಮೊದಲಿಂದ ಇದೆ. ನಮ್ಮ ಇವರಿಗೆ HD ಕುಮಾರಸ್ವಾಮಿ ಅವರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲ ಹಚ್ಚು ಒಂದೇ ಸಮಾನ ವಯಸ್ಕರು.
ಅದಕ್ಕಾಗಿ ಅವರಲ್ಲಿ ಅದ ನಾವು ಉಳಿಬೇಕು ಅಂತ. ಮತ್ತು ಇಲ್ಲಿ ಏನಾಗಿದೆ ಮನಿಧಾನಕ್ಕೆ ಕೇವಲ ಲಿಂಗಾಯತ ಮತ್ತು ಇದಾಗಿ ಉಳಿದಿಲ್ಲ ಇವತ್ತು ಮಕ್ಕಳಿಗೆ. ಈಗ ಅದಕ್ಕೆ ಮೂರನೇ ಒಂದು ಸ್ಪರ್ಧೆಯನ್ನು ತಯಾರು ಮಾಡಿದ್ದಾರೆ ನಮ್ಮ ಇವರು ಸಿದ್ದರಾಮಯ್ಯನವರು. ಈ ಪೂರ್ವದಲ್ಲೇ ನಮ್ಮ ದೇವರಾಜ ಅರಸರು ಮಾಡಿದ್ರು ಆದೇಶ ಅದನ್ನು ದೊಡ್ಡ ಬದಲಾವಣೆ ಮಾಡಿದರು. OBCಗಳಲ್ಲಿ ಎಚ್ಚರಿಕೆ ಕೊಟ್ಟರು, ದಲಿತರಿಗೆ ಅಂತ ಎಲ್ಲರಿಗೂ ಒಂದು ಮೀಸಲಾತಿ ದೃಷ್ಟಿ ಇಟ್ಕೊಂಡು ತದನಂತರ ಇವರು ಆ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಸಂಘಟನೆ ಮಾಡಿದ್ದಾರೆ. ಆ ಸಂಘಟನೆಗೆ ಒಂದು ಸ್ವಲ್ಪ ಆರ್ಥಿಕ ಸಹಾಯವನ್ನು ನಮ್ಮ ಸತೀಶ್ ಜಾರಕಿಹೊಳಿ ಮಾಡಿದ್ರಿಂದಾಗಿ ಒಂದು ಮಹತ್ವದ ಸ್ಥಾನವನ್ನು ಇಲ್ಲಿ ಪಡ್ಕೊಂಡಿದ್ದಾರೆ. ಇದೊಂದು ದೊಡ್ಡ ಕಾಂಟ್ರಿಬ್ಯೂಷನ್ ಅದ. ಯಾಕಂದ್ರೆ ಅದು ದೊಡ್ಡ ಯಾವುದೇ ವ್ಯಕ್ತಿ ಅವ್ರಿಗೆ ಕಾಂಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೇಲ್ಜಾತಿ ಅವ್ರು ಇವ್ರಿಗೆ ನೀವು ಬೆಳೀರಪ್ಪ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ತಮ್ಮ ಇರೋದು ಅಂತ ಯಾರು ಊಟ ಹಾಕೋದಿಲ್ಲ. ಇದು ನಾವು ಇಲ್ಲಿ ಗಮನಿಸಬೇಕಾಯ್ತು. ಆ ದಿಶೆ ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯ ನವೆಂಬರ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗತ್ತಾ? ಆಗ್ಬೋದು, ಆಗೂ ಸಾಧ್ಯತೆ ಭಾಳ ಇದ್ದಾವೆ. ಆದ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತೈತಿ ಅನ್ನೋದು ಮಾತ್ರ ಅಲ್ಲ. ಮುಖ್ಯಮಂತ್ರಿ ಬದಲಾವಣೆ ಅದು ಬೇರೆ, ಸಂಪುಟ ವಿಸ್ತರಣೆ ಆಯ್ತಪ್ಪ ಅಂತಂದ್ರೆ ಸಂಪುಟ ವಿಸ್ತರಣೆ ಆಯ್ತಂದ್ರೆ ಯಾಕಂದ್ರೆ ಸಿದ್ದರಾಮಯ್ಯನವ್ರ ಕುರ್ಚಿ ಸೇಫ್ ಅನ್ನುವಂತ ಮಾತುಗಳು ಕೂಡ ಕೇಳಬರ್ತದೆ. ಬದಲಾವಣೆ ಮಾಡಲೇಬೇಕು. ಈಗ ಹೊಸದೊಂದು ಅದು ನಿಮ್ಗೆ ಗಮನಕ್ಕದು ಗೊತ್ತಿಲ್ಲ. ಕತ್ತಿಯವರಿಗೆ RSS ಬೆನ್ ಹತ್ತಿದ, BJP ಅವ್ರು ಬೆನ್ ಹತ್ತಿದ್ದಾರೆ. ಬಾಪ ನಮ್ಮ ಲೀಡರ್ ಆಗಿ ಉತ್ತರ ಕನ್ನಡ ಯಾರಿಲ್ಲ ಅಂತೇಳಿ ಅವರು ಏನಾದ್ರು ನಾಳೆ ಸೌದಿ ಅವ್ರು BJPಗೆ ಹೋದ್ರೆ ಇವಾಗ ಸೌದಿ ಅವ್ರಿಗೆ ಮಿನಿಸ್ಟರ್ಶಿಪ್ ಕೊಡುವಂಥದ್ದು ಅನಿವಾರ್ಯತೆ ನಿರ್ಮಾಣ ಆಗಲಿರ್ತದೆ. ಇಲ್ಲ ಇವರು ಅಲ್ಲಲ್ಲ ಸರ್, ಕತ್ತಿಯವರು ಕೂಡ ಒಂದು ಮಾತನ್ನ ಹೇಳಿದ್ದಾರೆ. ಹೆಂಗಪ್ಪ ಅಂತಂತಂದ್ರೆ ಯಾವ ರೀತಿ ಇವರು ಏನಂತೀರ ನೀವು, ಜಾರಕಿಹೊಳಿ ಬ್ರದರ್ಸು ಅವ್ರೊಂದು ಪಕ್ಷ ಇವ್ರೊಂದು ಪಕ್ಷ, ಅವ್ರವ್ರ ಮನೆಯಲ್ಲೇ ಅವ್ರೊಂದು ಪಕ್ಷ ಇವ್ರೊಂದು ಪಕ್ಷ ಹಿಡ್ಕೊಂಡ್ಬಿಟ್ಟು ಅಲ್ಲಿಗೆ ಮಾಡಿಸಿರೋ ಕೆಲಸನ ಅವ್ರು ಮಾಡಿಸ್ತಾರೆ, ಇವ್ರ ಕಾರ್ಯಕರ್ತರ ಕೆಲಸವನ್ನು ಇವ್ರು ಮಾಡಿಸ್ತಾರೆ, ಇವ್ರ ಜನರ ಕೆಲಸ ಅವರು, ಆ ಟೈಪು ನಾವು ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ಹುಕ್ಕೇರಿ ಮತ್ತು ಅಥಣಿ ಜನತೆಗೆ ಅವರು ಭರವಸೆಯನ್ನು ನೀಡಿದ್ದಾರೆ. ಯಾವ ರೀತಿ ಆಗ್ತಾರೆ ಹೇಳಕ್ಕೆ ಆಗೋದಿಲ್ಲ. ಮೂಲತಃ ಅಲ್ಲೇ ಒಂದಿಷ್ಟು ಅವ್ರಿಗೆ ಮೂಲಭೂತ ವಾಯ್ತನಗಳಿದ್ದಾವೆ, ಅವರಲ್ಲಿ RSS ಬರೋ ಒಳ್ಳೆಯ ಭಾವನೆಗಳಿದ್ದಾವ. ಅದಕ್ಕಾಗಿ ಅದು ಏನು ಬೇಕಾದ್ರೆ ಆಗ್ಬೋದು, ಕಾಂಗ್ರೆಸ್ ಬರ್ಬೋದು. ಇನ್ನೂ ಒಂದು ಮಾತು, ಇನ್ನೂ ಒಂದು ಸಿಂಪಲ್ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕತ್ತಿ ಸಾಹೇಬ್ರು ಯತ್ನಾಳ್ ಅವರ ಒಂದು ಏನಂತೀರ ನೀವು ವೇಕೆನ್ಸಿ ಐತಲ್ಲ, ಅದನ್ನ ತುಂಬುತ್ತಾರ BJPಲಿ? ತುಂಬುವ ಸಾಮರ್ಥ್ಯ ಐತೆ ಅವ್ರಲ್ಲಿ ಅಂತಲ್ಲ. ಯತ್ನಾಳಕ್ಕಿಂತಲೂ ಬುದ್ಧಿವಂತರ ಅನಿಸ್ಲಿಕ್ಕೆ ನನಗೆ. ಇತ್ತೀಚೆಗೆ ಅವ್ರು ಮಾಡುವ ಬಿಹೇವಿಯರು, ಆ್ಯಟಿಟ್ಯೂಡ್ಸ್ ಜೊತೆಗೆ ಜನಸಂಪರ್ಕ, ಭಾಷೆ ಮೇಲೆ ಹಿಡಿತ ನಮ್ಮ ಯತ್ನಾಳರಷ್ಟು ನಾಲಿಗೆ ಮೇಲೆ ಹಿಡಿತ ಕಳ್ಕೊಂಡಿಲ್ಲ ಅವರು. ಯಾಕಂತಂದ್ರೆ ಯತ್ನಾಳ್ ಇವತ್ತು ಫೇಲ್ಯೂರ್ ಇದು ನಾಲಿಗೆಯಿಂದನ. ಇವ್ರು ಅದನ್ನು ಕಂಟ್ರೋಲ್ ಮಾಡಿದ್ರೆ ಯತ್ನಾಳ್ಗಿಂತ ದೊಡ್ಡ ಲೀಡರು, ಭಾಷೆ ಮೇಲೆ ಹಿಡಿತದ, ಯಾರಿಗೂ ಬೆದರುವಂಥ ಅವಶ್ಯಕತೆ ಅವ್ರಿಗಿಲ್ಲ, ಬೆದರೋದು ಇಲ್ಲ. ಸಹಜ ರಕ್ತದ ಕನಕಗಳಲ್ಲಿ ಅವರಲ್ಲಿ ಒಂದು ಏನಪ್ಪ ಅಂದ್ರೆ ಒಂದು ಆವೇಶದ ನಾಯಕತ್ವದವರಲ್ಲ. ನಮ್ಮ ಜೊತೆಗೆ ನಮ್ಮ ಸೌದಿ ಅಂತವ್ರ ಮಿತ್ರರಾದ್ರಪ್ಪ ಅಂದ್ರೆ ಇನ್ನೂ ಸ್ವಲ್ಪ ಪಕ್ಕ ಒಂದು ಗಟ್ಟಿಮುಟ್ಟದ ಉತ್ತರ ಕನ್ನಡದಲ್ಲಿ ಒಂದು ಸ್ಟ್ರಾಂಗ್ ಅಪೋಸಿಷನ್, ಅದು ಸ್ಟ್ರಾಂಗ್ ಎರಡು ವ್ಯಕ್ತಿಗಳಾಗ್ಬೋದು. ಅಂದರೆ ಏನಂತಂದ್ರೆ ನಾನೇನು ಕೇಳ್ತಿದ್ದೀನಿ ಅಂತಂದರೆ, ಮೊನ್ನೆ ನಡೆದಂಥ ಅದು ಏನಂತೀರ ನೀವು, ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘ, ಇದು ಮೊನ್ನೆ ಸಕ್ಕರೆ ಕಾರ್ಖಾನೆ ಕೃಷ್ಣ ಸಹಕಾರ, ಅದರೆಲ್ಲ ಕ್ಲೀನ್ ಸ್ವೀಪ್ ಆಗ್ಬಿಟ್ಟವ್ರೆ ಅಲ್ವಾ? ಅಂದ್ರೆ ಇವೆರಡು ತಾಲೂಕುಗಳ ಮೇಲೆ ಇವ್ರದಂತೂ ಹಿಡಿತಾ ಇಲ್ಲ ಅಂತ ಆಯ್ತು. ಇವ್ರದಿಲ್ಲ, ಇಲ್ಲ ಇಲ್ಲ ಎರಡು ಈ ನಮ್ಮ ಜಾರಕಿಹೊಳಿ ಸಹೋದರಂತ ಇಲ್ಲ, ಅವೆರಡದ್ರ ಮೇಲೆ ಸ್ಪಷ್ಟ ಆಗಿದೆ. ಅಲ್ಲಿ ವಿರೋಧ ಪಕ್ಷ ಇರ್ಬೋದಿಲ್ಲ ಅಂತಾರೆ. ವಿರೋಧಿಗಳು ನೋಡ್ರಿ ಎಲ್ಲಾದ್ರೂ ಮಾಡ್ತಾ ಇದ್ದಾರೆ. ಇಂದಿನ ಮತ್ತೆ ಅವ್ರು ಹಳದಿ ಬಂದವ್ರು ಬಿಟ್ಟವ್ರು ಆ ಭವಿಷ್ಯದ. ಓಕೆ ಸರ್, ಇವಾಗ ಅದೆಲ್ಲ ಆಯ್ತು. ಇವಾಗ ಮತ್ತೆ ನಮ್ಮ ಚರ್ಚೆಗೆ ಬರುವ ಏನಂತಂದ್ರೆ ಸರ್, ಬಿಹಾರ್ ಗದ್ದುಗೆ ಹಿಡಿಯಲು ಹೋಗಿ ಕರ್ನಾಟಕದ ಒಂದು ಗದ್ದುಗೆಯನ್ನ ಕಳಕಂತ ಕಾಂಗ್ರೆಸ್ ಅದೇನಿಲ್ಲ, ಅದೇನು ಸಾಧ್ಯತೆಗಳು ಕಡಿಮೆ ಇದ್ದಾವೆ. ಯಾಕಂದ್ರೆ ಅವ್ರಿಗೆ ಗೊತ್ತದ ರಾಹುಲ್ ಅವರಿಗೆ ಬಿಹಾರದ ಪರಿಸ್ಥಿತಿ. ಅಲ್ಲೇ ಪ್ರಶಾಂತ್ ಕಿಶೋರ್ ಅಂತೇಳಿ, ಜೊತೆಗೆ ಇವತ್ತು ನಮ್ಮ RJD ಯಲ್ಲಿರೋ ತೇಜಸ್ವಿ ಯಾದವ್ ಅವರು, ನಿತೀಶ್ ಕುಮಾರ್, ಈ ಮೂರು ಜನರ ಮಧ್ಯದಲ್ಲಿ ಅದೇನು ಹಗ್ಗಜಗ್ಗಾಟ ನಡೆದ. ಅವರಲ್ಲೇ ಲೀಡರ್ ಅಲ್ಲಿ ಪರಿಸ್ಥಿತಿ ಒಳಗೆ ಅದೆಲ್ಲ ಅರ್ಥ ಗೊತ್ತದ ಇವರಿಗೆ. ಅಲ್ಲಿ ತಮ್ಮ ಶಕ್ತಿನ ಹೆಚ್ಚು ಮಾಡ್ಕೊಳಿದ್ದಾರೆ. ಹಂಗಲ್ಲ ಸರ್, ಹೋಗಿ ಅಂದ್ರೆ ಕರ್ನಾಟಕದ ಮೇಲೆ ಕೊಟ್ಟಿದ್ದಾರೆ, ಸದಾ ನಿರಂತರ ಹಿಡಿದಾರ. ಈಗ DK ಶಿವ ಅಂದ್ರೆ ಮೊನ್ನೆ DK ಶಿವ ಭೇಟಿ ಆಗ್ಲಿಲ್ಲ. ಇವರು ಭೇಟಿ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅನಗತ್ಯ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಬೇಡ ಅನ್ನುವಂಥದ್ದು ಅವರಿಗೆ. ಯಾಕಂದ್ರೆ ಅವ್ರು ತಮ್ಮ ನೋವು ಹೇಳ್ಕೊಳ್ಳೋರು ಈಗಾಗಲೇ ಅವ್ರ ಮುಂದೆ ಹೇಳ್ಕೊಂಡಿದ್ದಾರೆ. ಏನು ಹೇಳ್ಬೇಕಾಯ್ತಲ್ಲ ನನಗಿನ ಈ ಅವರ ಏನಪ್ಪಾ ಅಂದ್ರೆ ಈಗ ಪ್ರಧಾನ ಕಾರ್ಯದರ್ಶಿ ಯಾರು ಇದ್ದಾರಲ್ಲ ಅವರೆಲ್ಲ, ವೇಣುಗೋಪಾಲ್ ಆಯ್ತು, ಇನ್ನೊಬ್ರು ನಮ್ಮ ಸುರ್ಜೇವಾಲ ಆಯ್ತು, ಅವ್ರ ಮುಂದೆ ಹೇಳ್ಕೊಂಡಿದ್ದಾರೆ. ಇವ್ರ ವ್ಯಕ್ತಿತ್ವ ಆಲ್ರೆಡಿ ಬೆಳೆಸಿಟ್ಟಿರ್ತಾರೆ. ಅವ್ರಿಗೆ ಗೊತ್ತಿರ್ತದೆ ಅದೇನಪ್ಪ ಅವ್ರ ಮುಂದೆ ಕುಳಿಸಿ ಮಾತಾಡ್ಬೇಕಂತಿಲ್ಲ. ಬಟ್ ಭೇಟಿ ಆದರೆ ಏನೊಂದು ಉತ್ತರ ಕೊಡ್ಬೇಕಾಗ್ತದ, ಅದರಿಂದ ಎಸ್ಕೇಪ್ ಆಗ್ತಾ ಇದ್ದಾರೆ.
ಯಾಕಂದ್ರೆ ಅವ್ರ ಮೇಲೆ ಜೀವ ಅದ ಡಿ ಕೆ ಶಿ ಅವ್ರಿಗೆ ಹರ್ಟ್ ಆಗಬಾರ್ದು ಅನ್ನೋ ಕಾರಣ ಇರ್ಬೋದು. ಮುಂದೆ ಕೂತ ತಕ್ಷಣ ಏನಾದ್ರು ಡಿಸೈಡ್ ಹೇಳ್ಬೇಕಾಗ್ತದೆ. ಇಲ್ಲಪ್ಪ ನೀ ಕೇಳಬೇಕು ಅವ್ರು ಮಾತ್ರ ಹರ್ಟ್ ಆಗ್ತದೆ. ಅದಕ್ಕೆ ಸಿಗದೇ ಇದ್ರೆ ನಾನು ಭಾಳ ಕಳಿಸ್ತದೆ ನಂತರ ಅಂತೇಳಿ ಇದೊಂದು ಟ್ಯಾಕ್ಟಿಕ್ಸ್ ರೀ ಒಂದಿಷ್ಟು ಮುಂದೆ ಹಾಕೋದು ಹೋಗುವಂಥದ್ದು. ಅಂದ್ರೆ ಕಡಿಮೆ ಆಗ್ತದೆ. ಒಂದು ಫೋರ್ಸು ಅದು ತೀವ್ರವಾಗಿ ಬರೋರು ಸ್ವಲ್ಪ ನಿಧಾನವಾಗಿ ಬರ್ತಾರೆ. ಬೀಸು ಧ್ವನಿ ತೆಪ್ಪರೆ 100 ವರ್ಷ ಆಯುಷ್ಯತೆ ನಮ್ಗೆ ಗಾದಿ ಮಾತಾಡ್ತೀವಿ. ಆ ಸಂದರ್ಭದಾಗ ನಾವು ಸಿಗಲಿಲ್ಲಂದ್ರೆ ನಾವು ಸಿಟ್ಟು ಬಂದಾಗಪ್ಪ ನಾವು ಬೇಕಾದ ಎದುರು ಬಂದ್ರೆ ಬಿಡ್ತೀವಿ. ಸಿಟ್ಟು ಬರದೇ ಕಾಮ್ ಆದಾಗ ಯಾಕಪ್ಪ ಹಿಂಗೇನಕ್ಕೆ ಮಾಡಿದೆ ಅಂತ ಬಾಯ್ ಎಲ್ಲ ಅಷ್ಟ ಆಗ್ತದೆ. ಓಕೆ ಸರ್, ಬಿಹಾರ ಚುನಾವಣೆ ಗದ್ದಲದಲ್ಲಿ ರಾಹುಲ್ ಚಿತ್ತ ಕರ್ನಾಟಕದತ್ತ. ಹೌದು ಅದ ರೀ, ಕರ್ನಾಟಕ ಬಂದು ಕಳ್ಕೊತಾರೆ. ಹಿಂಗೆ ಅವ್ರು ದೊಡ್ಡ ಸ್ಟೇಟ್ ಇನ್ಕಮ್ ಚಲೋ ಅದ ಮತ್ತು ಅವ್ರು ಪಾರ್ಟಿ ನಡಿಬೇಕಲ್ರಿ. ಪಾರ್ಟಿ ಫಂಡ್ ಅಂತ ಪಾರ್ಟಿ ನಡೀತಾವೆ ಇವತ್ತು. ಯಾವುದೇ ಪಾರ್ಟಿ ಇದ್ರು ಅವ್ರು ಸ್ವಂತ ಗಂಟು ಯಾರ ಮನೆಯಿಂದ ಹಾಕೋದಿಲ್ಲ. ರಾಹುಲ್ ಗಾಂಧಿ ಇರೋರು, ಮೋದಿ ಇರೋರು, ನಮ್ಮ ಸಿದ್ದರಾಮಯ್ಯ ಇರಲಿ, ಬಡಮಾಚಾರ್ಯ ಇರಲಿ, ಯಾವ ನಾಯಕರು ಇದಾರೆ ಎಲ್ಲ ಇವರು ಒಬ್ರು ಅಂತಲ್ಲ, ಎಲ್ಲರೂ ಇನ್ನೊಬ್ರು ದುಡ್ಡಿನ ಮೇಲೆ ಮಾಡೋರು ಇವರು. ಅವ್ರ ಕಣ್ಣು ಇನ್ನೊಬ್ರು ಕ್ಷಮೆ ಇರ್ತೇವೆ ಅವರು. ಈಗ ಪಾರ್ಟಿ ಬಂದಾಗ ಸರ್, ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರನ್ನ ಚುಪ್ ಮಾಡಿದ್ರ? ಚುಪ್ ಅಂತ ಆಗಲೇಬೇಕಾಗ್ತದೆ. ಯಾಕಂದ್ರೆ ಅವ್ರಿಗೂ ಗೊತ್ತು, ಇವರು ಬುದ್ಧಿವಂತರಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಆಯ್ತು, ಸತೀಶ್ ಅವರಾಯ್ತು, ಮಹದೇವಪ್ಪನವರಾಯ್ತು. ಇಷ್ಟು ದಿವಸ ನಮ್ಮ ಮಹದೇವಪ್ಪನವರು ಎಂದು ನಮ್ಮ ಸತೀಶ್ ಅವರು ವಿರೋಧ ಮಾತಾಡಿದವರಲ್ಲ. ಯಾಕೆ ಅವ್ರು ಅಷ್ಟೇ ಕಾಣ್ತಾರೆ ನಿಮ್ಗೆ ನಾವು ಮುಖ್ಯಮಂತ್ರಿ ಕಾಣೋದಿಲ್ಲ ಮನೆ ಪ್ರಶ್ನೆ ಮಾಡ್ತಾರೆ ಅವ್ರು. ಅಂದ್ರೆ ನಿಧಾನಕ್ಕೆ ಒಳಗೆ ಎಲ್ಲರಿಗೂ ಇರ್ತದೆ, ಆಸೆ ವ್ಯಕ್ತಪಡಿಸ್ತಾ ಇರೋದಲ್ಲ, ಸಂದರ್ಭ ಬಂದಾಗ ಮಾತಾಡೋಣ ಅಂತ ಇರ್ತದ್ರೆ ಆ ದಿಶೆಯಲ್ಲಿ ಏನಪ್ಪ ಅಂತಂದ್ರೆ ಚುಪ್ ಆಗಬೇಕು. ಮತ್ತು ಅವ್ರೆಲ್ಲರಿಗೂ ಗೊತ್ತದ ನಾವು ಜಗಳ ಆಡಿದ್ರೆ ನಿಶ್ಚಿತವಾಗಿ ನಾವು ಅಧಿಕಾರಿಗಳು ಹೋಗ್ತೀವಿ. ಯಾಕೆಂದ್ರೆ ಹೆಸರಾಳಿ ಸಾಮಾನ್ಯ ಇಲ್ಲ. ಬಿ ಜೆ ಪಿ ಅದು ಮೋದಿ ನೇತೃತ್ವದ ಬಿ ಜೆ ಪಿ ಮೈಯೆಲ್ಲ ಕಣ್ಣ, ಮೈಯೆಲ್ಲ ಶಕ್ತಿ, ಮೈಯೆಲ್ಲ ಬುದ್ಧಿವಂತಿಕೆ ಅಷ್ಟೆಲ್ಲ ಇದ್ದಾಗ ಮತ್ತು ಅಲ್ಲಿಗೆ ಜಗ ಹಿಡಿದ್ರೆ ಅಧಿಕಾರ ಹೋಗೋದ. ಈ ಕಾಮಟ್ಟಿ ಸ್ವಲ್ಪ ತಿರ್ಲಿಕ್ಕೆ ಏನೋ ಪಾರ್ಟಿ ತಿಂತಾರೋ, ಶಿಕ್ಷೆ ತಿಂತಾರೋ ಅವ್ರಿಗೆ ಬಿಟ್ಟಿದ್ದಾರೆ. ಮಿನಿಮಮ್ ಒಂದು 10% ಅಂತ ತಿಂತಿದ್ದಾರೆ. ಅಯ್ಯೋ ಮಾರ 10-20 ಯಾರು ತಿನ್ನೋದಿಲ್ಲ. 10% ದೂರದ ಮಾತ್ರ. ವ್ಯಾಪಾರಿಗಳು 15% ತಿಂತಾರೆ, ವ್ಯಾಪಾರ ಮಾಡೋರು 15% ಬೆಳೆತಾರೆ. ಅದಕ್ಕೆ ಸಂದರ್ಭದಲ್ಲಿ ಎಲ್ಲ ಹೊಡಿತಾರೆ. ಆ ಮಾತು ಬೇರೆ. ಮತ್ತು ಇವ್ರು ರಾಜಕಾರಣಿಗಳು ಕೂಡ ಪಾಪ ಅವ್ರು ಕೂತಿದ್ದ ಅದಕ್ಕಾಗಿ ದೇಶ ಉದ್ಧಾರ ಮಾಡೋಕ್ಕಂತಿಲ್ಲ. ಎಲ್ಲಾದ್ರೂ ಭ್ರಷ್ಟಾಚಾರ ಬೀಳ್ತಿದ್ರೆ ಬಿಸ್ನೆಸ್ ಚುನಾವಣೆ ಉಳಿದಾರಪ್ಪ ಮತದಾರ ತಿಳ್ಕೊಬೇಕು ಇದನ್ನ. ಆದ್ರೆ ಎಲ್ಲಿ ತರ್ತಾರೆ ದುಡ್ಡು ಅವರು? ಹೌದು, ಇವಾಗ ಹಿಂಗ ಒಬ್ಬ ನಾಯಕ ಕೇಳಿಬಿಟ್ಟು ಅವ್ರಿಗೆ ಗುಡಿಗೂಡವ್ರಿಗೆ ಅಲ್ಲೇ ಇಲ್ಲೇ ಖರ್ಚು ಮಾಡಿ ಅಂತಾವ. ಅವರು ಇಲ್ಲ ನಮ್ಗೆ ಹಿಂಗೆ ಹಂಗೆ ಏನೋ ಕೇಳಿಗೆ ಹೋದ. ಹೇಳೋದ ಮರಾಯ ನಿಮ್ಮ ಗುಡಿಗಳಿಗೆ ನಿಮ್ಮ ಇದಕ್ಕೆ ಹಾಕಿದ್ದೀನಿ, ಮತ್ತು ಇಲೆಕ್ಷನ್ ದುಡ್ಡು ಎಲ್ಲಿ ತಿರ್ತೀವಿ ನಮ್ಮ ಮನೆ ತಿರ್ತೀವಿ ಮತ್ತು ದಿವಾಳಿ ಅಂದ್ರೆ ದಿವಾಳಿ ಹೇಳೋದಲ್ಲ ಅಂತ ಹೇಳಿ ಕಳಿಸಿ. ಯಾವ ದಿವಾಳಿ ಏನಂತ ಕೇಳಕ್ಕೆ ಹೋಗ್ಬಾರ್ದು. ಎತ್ತರ ದಿವಾಳಿ ಗೊತ್ತಿಲ್ಲ ಒಟ್ಟು ಪಡಸಾಲೆ ದಿವಾಳಿ ಆಯ್ತು, ಇಲ್ಲಪ್ಪ ಅಂತಂದ್ರೆ ಅಡುಗೆ ಮನೆನೇ ದಿವಾಳಿ ಆಯ್ತು, ಇಲ್ಲ ಮನೆನೇ ಹತ್ಕೊಂಡು ಉರಿತು, ಬೇಡ ಫ್ಯಾಕ್ಟ್ರಿಗಳು ದಿವಾಳಿ ಆಯ್ತು. ಇವಾಗ ರೈತರಿದಾರಲ್ಲ ಪಾಪ, ಏನ್ ಮಾಡೋದು ಸರ್. ಹೋಗ್ಲಿ, ಸಂಪುಟ ಪುನರ್ರಚನೆ ಆದರೆ ಉತ್ತರ ಕರ್ನಾಟಕದಲ್ಲಿ ಯಾರಿಗೆ ಲಾಭ? ಈಗಲೇ ಹೇಳಿದೆ, ಸೌದಿ ಅವರು, ದೇಶಪಾಂಡೆ ಅವರು ಇದ್ದಾರೆ ಕೆಲವೊಬ್ರು, ಅವ್ರಿಗೆ ಅನುಕೂಲ ಆಗ್ಬಹುದು ಅಂತ ಒಂದು ಲೆಕ್ಕದ. ಇದನ್ನು ಬಿಟ್ಟು ಇನ್ನೂ ಹೊಸ ನಾಯಕರು ಆಗ್ಬೋದು, ಬರ್ಬೋದು, ಸಿಗು ಸಾಧ್ಯವು ಮಾಡಿದಾವ. ಅಲ್ಲ ಸರ್, ಅದನ್ನೇ ಇವಾಗ ಒಂದು ಚರ್ಚೆ ಬರ್ತಲ್ಲ, ಇಲ್ಲ ಅಡುಗೆ ಮನೆ ಹೋಯ್ತು, ಪಡಸಾಲೆ ಹೋಯ್ತು, ಮನೆ ಇಲ್ಲ ಫ್ಯಾಕ್ಟ್ರಿನೇ ಹೋಯ್ತು ಅಂತ. ಸರ್, ಇದರ ಮಧ್ಯದಲ್ಲೆಲ್ಲ ಇವರು ಒಂದು ಕುರ್ಚಿ ಜಗಳದಲ್ಲಿ, ಇವರು ಒಂದು ಬಹುಮತದ ಜಗಳದಲ್ಲಿ ರೈತರನ್ನು ಮರೀತಿದ್ದಾರೆ ಅಂತ ಹೋಗಿದ್ದಾರೆ. ಪಾಪ ರೈತರಿಗೆ ನಿಜವಾಗಿ ಕಾಳಜಿ ಇದ್ದಿದ್ರೆ ಅವ್ರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಕಾನೂನು ಮಾಡ್ತಿದ್ರು. ಅವರು ಸಿಂಪಲ್ ಅದ. ಯಾಕಂದರೆ MS ಸ್ವಾಮಿನಾಥನ್ ಆಯೋಗದ ಬಗ್ಗೆ ಇದೆ. ನಮ್ಮ ಮೋದಿಜಿ ಅವರು ಅದು ಮುಖ್ಯಮಂತ್ರಿ ಇದ್ದಾಗ ಉದ್ದ ಪತ್ರ ಬರೆದು ಕಳಿಸಿದ್ರು ನಮ್ಮ ಇವರಿಗೆ, ಯಾರಿಗೆ, ಮನಮೋಹನ್ ಸಿಂಗ್ ಅವರಿಗೆ. ನೀವು ಮಾಡಿದ್ರೆ ಹೋರಾಟ ಮಾಡ್ತೀವಿ ಹಾಗೆ ಹೀಗೆಲ್ಲ ಬರೆದ್ರು. ಆದ್ರೆ ತಾವು ಅಧಿಕಾರ ಬಂದಾಗ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅಲ್ಲ, ಅವ್ರ ಅಧಿಕಾರಕ್ಕೆ ಬಂದಾಗ ಏನಂತೀರ ನೀವು, 1.5 ವರ್ಷ, ಸುಮಾರು 1.5-2 ವರ್ಷ ಕೂಡ ರೈತರು ಅಲ್ಲೇ ಏನು ಕೊಡ್ತೀವಿ, ಹೆಚ್ಚು ಮಾಡ್ತೀವಿ, ನಾವು ಬೆಂಬಲ ಕೊಡ್ತೀವಿ, ಹೆಚ್ಚು ಮಾಡಿವಿ ಅಂತ ಹೇಳ್ತಾರೆ ವಿನಃ ಕಾನೂನು ಮಾಡಲಿಕ್ಕೆ ತಯಾರಿಲ್ಲ. ಯಾಕೆ ಕಾನೂನು ಅಟ್ಲೀಸ್ಟ್ ಹೋಗಿ ಕೇಳ್ತಾರೆ ರೈತರು ಯಾರು ತೊಂದರೆ ಕೊಡ್ತಾ ಇದ್ದೆ ಅಂತಿಲ್ಲ. ಅದು ಮತ್ತು ವ್ಯಾಪಾರಿಗಳು ತೊಂದರೆ ಆಗಲ್ಲ. ವ್ಯಾಪಾರಿಗಳಾಗಲಿ ಯಾರೂ ಆಗಲಿ, ಕಾರ್ಪೊರೇಟರ್ ಆಗಲಿ, ಅವರೆಲ್ಲ ಒಂದು ಪಾರ್ಟಿ ಫಂಡ್ ಅಂತಾರೆ. ಎಲ್ಲಿ ಸರ್, ಇವಾಗಂತೂ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ರಾಜ್ಯ ರಾಜಕಾರಣದಲ್ಲಿ ಒಂದು ಅಲೆ ಸೃಷ್ಟಿಯಾಗ್ತಾ ಇದೆ ಹೈಕಮಾಂಡ್ದು ಅಂತ. ಹೈಕಮಾಂಡ್ನವರು ಹೇಳ್ತಾರೆ, ಇಲ್ಲಪ್ಪ ನೀವೆಲ್ಲರೂ ಚುಪ್ಪಾಗಬೇಕಂತಂದ್ರೆ ಚುಪ್ಪಾಗ್ಬಿಡ್ಬೇಕು. ಆಮೇಲೆ ವಾಪಸ್ಸು DK ಶಿವಕುಮಾರ್ ಅವರು ಯಾವ ರೀತಿ ಹೈಕಮಾಂಡ್ ಮೊರೆ ಹೋಗಿ ಇಲ್ಲಿ ನಡೀತಿರತಕ್ಕಂತಹ ತಮ್ಮ ಪಕ್ಷದ ರಾಜಕೀಯವನ್ನು ಹತ್ತಿಕ್ಕಿದ್ರು,
ಇಲ್ಲಪ್ಪ ಅಂತಂದರೆ ಅದನ್ನು ಶಾಂತಗೊಳಿಸಿದ್ರು ಅನ್ನುವಂಥ ಮಾತು ಈ ಒಂದು ಕಂಡಿದ್ದು ಕಂಡ ಹಾಗೆ ಚರ್ಚೆಯಲ್ಲಿ ಇವತ್ತು ಸ್ಪಷ್ಟವಾಯಿತು, ವಿಸ್ತೀರ್ಣವಾಗಿ ಹೇಳಿದ್ದೀವಿ. ನಿಮಗೇನು ಅನಿಸುತ್ತೋ ಕಮೆಂಟ್ ಬಾಕ್ಸ್ ಫ್ರೀ ಐತೆ ವೀಕ್ಷಕರೇ, ಕಮೆಂಟ್ ಹಾಕೋದನ್ನು ಮರಿಬೇಡಿ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಜೊತೆಗೆ ಇನ್ನೊಂದು ಮಾತು ಹೇಳ್ತಿದ್ದೀನಿ ಅಪ್ಪ ಅಂತಂತಂದರೆ, ಸ್ವತಂತ್ರ ಪತ್ರಿಕೋದ್ಯಮ ಇದು ಪ್ರತಿ ದಿವಸ ನಾನು ಹೇಳ್ತಾನೆ ಇರ್ತೀನಿ. ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ಸಹಾಯ ಮಾಡಿದ್ರೆ ನಿಮ್ಮ ಧ್ವನಿ ನಿಮಗೋಸ್ಕರ ಓಪನ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಕಂಡಿದ್ದ ಕಂಡಾಗೆ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ S60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.